ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಮಂಡೇ ಆಗಿರೋದ್ರಿಂದ ನಮ್ಮ ಮನೇಲಿ ಬೆಳಗ್ಗೆ ಹೊತ್ತು ಎಲ್ಲ ಟೈಲ್ಸು, ಗ್ಯಾಸ್ ಸ್ಟವು, ಶಿಂಕು ಎಲ್ಲ ಒಂದು ಸ್ವಲ್ಪ ಸೋಪ್ ಹಾಕಿ ಎಲ್ಲ ಹಾಗೆ ಮತ್ತು ನೀರು ಹಾಕಿ ಒರೆಸುವಂಥ ಅಭ್ಯಾಸ ಎವ್ರಿ ಮಂಡೇಸ್ ಆ್ಯಂಡ್ ಥರ್ಸ್ಡೇಸ್ ಈ ಅಭ್ಯಾಸಗಳಿದೆ ನಮ್ಮ ಮನೇಲಿ. ಹಾಗಾಗಿ ಮಂಡೇ ಮಾರ್ನಿಂಗ್ ಬೆಳಗ್ಗೆ ಈಗ ಫಸ್ಟು ಎಲ್ಲ ಸ್ಟವ್ನೆಲ್ಲ ನಾನು ಸೋಪ್ ಹಾಕಿ ಎಲ್ಲನೂ ತೊಳೆದು ಎಲ್ಲ ಮತ್ತು ಎಲ್ಲನೂ ನೀರು ಹಾಕೆಲ್ಲ ಒರೆಸ್ಕೊಳ್ತೀವಿ. ಹಾಗಾಗಿ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಇದಾದ ನಂತರ ನೆಕ್ಸ್ಟಿಗೆ ನಾನು ಬಿಸಿನೀರು ಕಾಯಿಸೋದು, ಡಿಕಾಕ್ಷನ್ ಮಾಡ್ಕೊಳ್ಳೋದು ಇದು ಮಾಡ್ಕೊಂಬಿಡ್ತೀನಿ. ಹಾಗಾಗಿ ಈಗ ಫಸ್ಟಿಗೆ ಸ್ಟವ್ ಕ್ಲೀನ್ ಆಯಿತು. ಈಗ ಬಿಸಿನೀರು ಡಿಕಾಕ್ಷನ್ ರೆಡಿ ಆಗ್ತಾಯಿದೆ. ಹಾಗಾಗಿ ನಾನು ಒಂದು ಗ್ಲಾಸ್ ಬಿಸಿನೀರು ಕುಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟಿಗೆ ಕಾಫಿಗೆ ರೆಡಿ ಮಾಡ್ತಾಯಿದ್ದೀನಿ. ಈಗ ಕಾಫಿ ಆದ ನಂತರ ನೆಕ್ಸ್ಟು ಟಿಫನ್ ರೆಡಿ ಮಾಡೋದು. ಇವತ್ತು ಅವರೆಕಾಳು ಟೊಮೊಟೊ ಬಾತ್ ಮಾಡೋಣ ಮತ್ತು ಕೇಸರಿ ಬಾತ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಈಗ ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಈರುಳ್ಳಿ ಎಲ್ಲ ಹಚ್ಕೊಳ್ತಾ ಇದ್ದೀನಿ. ಈಗೆಲ್ಲ ಈರುಳ್ಳಿ ಹಚ್ಚಿದ ನಂತರ ನೆಕ್ಸ್ಟು ಒಗ್ಗರಣೆ ಕೊಟ್ಕೊಳ್ತೀನಿ. ಎಲ್ಲ ಈಗ ಫಸ್ಟಿಗೆ ಅವರೆಕಾಳು ಬಾತ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅವರೆಕಾಳು ಸಪ್ರೇಟ್ ಫಸ್ಟೇ ಬೇಯಿಸಿಟ್ಕೊಂಡಿದ್ದೆ, ಆಮೇಲೆ ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇದಾದ ನಂತರ ನೆಕ್ಸ್ಟು ಕೇಸರಿ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಈಗ ನೆಕ್ಸ್ಟಿಗೆ ರವೆ ಹುರ್ಕೊಳ್ತೀನಿ. ಈಗ ಈ ಕೇಸರಿ ಬಾತು ಇದು ರೆಡಿ ಆಗುತ್ತೆ. ನೆಕ್ಸ್ಟ್ ಈಗ ಅವರೆಕಾಳು ಬಾತು, ಟೊಮೊಟೊ ಬಾತು, ಅವರೆಕಾಳು ಟೊಮೊಟೊ ಬಾತ್ ಮತ್ತು ಕೇಸರಿ ಬಾತು ಈಗ ರೆಡಿ ಆಯಿತು. ಇದಾದ ನಂತರ ನೆಕ್ಸ್ಟು ನಾನು ಹೋಗೋದೆ ದೇವ್ರ ಪೂಜೆಗೆ. ಈಗ ಇವತ್ತು ಸೋಮವಾರ ಆಗಿರೋದ್ರಿಂದ ಎಲ್ಲ ಇಲ್ಲೂ ಸಹ ಹಾಗೆಯೇ ಟೈಲ್ಸ್ ಎಲ್ಲ ಒರೆಸಿ ದೇವ್ರ ಫೋಟೋಗಳು, ವಿಗ್ರಹಗಳೆಲ್ಲ ತೊಳೆದು ಎಲ್ಲ ಮಾಡಿ ಎಲ್ಲ ಇಲ್ಲೂ ಎಲ್ಲ ದೀಪ ಹಚ್ಚಿ ಪೂಜೆ ಮಾಡಿ ನಂತರ ಒಂದು 12 ಗಂಟೆಗೆ ಒಂದು ಟೀ ಮಾಡ್ಕೊಳ್ತೀವಿ. ಬಿಸಿ ಬಿಸಿಯಾದ ಟೀ ಎಲ್ಲರೂ ಕುಡ್ಕೊಂಡು ನೆಕ್ಸ್ಟು ಇದಾದ ನಂತರ ಮಧ್ಯಾಹ್ನದ ಅಡುಗೆ ಮಾಮೂಲಿ ಸ್ಟಾರ್ಟ್ ಮಾಡೋದು. ಅಡುಗೆ ಇವತ್ತು ಬಂದು ನುಗ್ಗೆಕಾಯಿ ಬೇಳೆ ಸಾರು, ವೈಟ್ ರೈಸು ಅದು ರೆಡಿ ಇದೆ. ಮತ್ತು ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಸ್ವಲ್ಪ ಮಂಗಳೂರು ಬಜ್ಜಿ, ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ಮಂಗಳೂರು ಬಜ್ಜಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಮಾಡ್ಕೊಳ್ತಿದ್ದಂಗೆ ಒಂದಿಬ್ಬರು ಗೆಸ್ಟ್ಗಳು ಬಂದರು. ಅವ್ರಿಗೂ ಸಹ ಊಟ ಮುಗಿಸಿ ಕಳಿಸ್ತು. ಅದಾದ ನಂತರ ಮಾಮೂಲಿ ನಮ್ಮದು ಲೇಡೀಸ್ ಕೆಲಸ ಅಡುಗೆ ಮನೆ ಕ್ಲೀನಿಂಗ್ ಮತ್ತಿರುತ್ತೆ. ಮಧ್ಯಾಹ್ನ ಊಟ ಆದ ನಂತರ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಮತ್ತು ಮಧ್ಯಾಹ್ನ ಮಾಮೂಲಿ ಒಂದು ಸ್ವಲ್ಪ ರೆಸ್ಟ್ ಮಾಡುವಂಥ ಇದು ಟೈಮು. ಅದು ಮುಗಿದ ನಂತರ ಈವ್ನಿಂಗು ಒಂದು ವಾಕ್ ಹೋಗೋ ಅಭ್ಯಾಸ. ನಾವು ವಾಕ್ ಹೋಗೋವಂಥ ಸ್ಥಳ ಮಧ್ಯದಲ್ಲಿ ಕೆರೆ ಇದೆ, ಸುತ್ತ ತೋಟ ಇದೆ, ತೆಂಗಿನ ತೋಟ. ಹಾಗಾಗಿ ಅಲ್ಲಿ ನವಿಲುಗಳು ಸ್ವಲ್ಪ ಜಾಸ್ತಿ ಇದೆ. ಹಾಗಾಗಿ ಇವತ್ತು ನವಿಲ್ದು ಒಂದೆರಡು ನವಿಲುದು ಸೆರೆ ಹಿಡಿದೆ. ಮತ್ತು ಇಲ್ಲಿ ಸುತ್ತ ತೋಟ ಇದೆ, ಚೆನ್ನಾಗಿದೆ, ಹಸಿರಾಗಿದೆ ಎಲ್ಲನೂ. ಬೆಳಗ್ಗೆ ಟೈಮು ಆಗ ಸಂಜೆ ಟೈಮಲ್ಲಿ ವಾಕ್ ಮಾಡೋಕ್ಕೆ ಒಳ್ಳೆ ತಂಪಾದ ವಾತಾವರಣ, ಮಧ್ಯದಲ್ಲಿ ಕೆರೆ ಇದೆ. ಹಾಗಾಗಿ ತುಂಬಾ ಚೆನ್ನಾಗಿದೆ. ಇಲ್ಲಿ ವಾಕ್ ಮುಗಿಸ್ಕೊಂಡು ಬರ್ತಾ ನಾನು ತರಕಾರಿ ತರುವ ಅಭ್ಯಾಸ, ದಿನಸಿ ತರೋ ಅಭ್ಯಾಸ, ಹಣ್ಣುಗಳು ಮತ್ತು ನೋಡಿ ಇಲ್ಲಿ ಎಲ್ಲ ಪಕ್ಷಿಗಳೆಲ್ಲ ಗೂಡು ಸೇರುವಂಥ ಸಮಯ ಮುಸ್ಸಂಜೆ ಟೈಮು. ಎಲ್ಲ ಒಂದು ಕಡೆ ಕೂತಿದೆ. ಹಾಗಾಗಿ ಅದನ್ನು ಒಂದು ಸೆರೆ ಹಿಡಿದೆ. ಹಾಗಾಗಿ ಮತ್ತು ಈಗ ಸನ್ಸೆಟ್ ಆಗುವಂಥ ಟೈಮ್ ನೋಡಿ, ಇಲ್ಲೊಂದು ನವಿಲುಗಿರಿ ಇದೆ, ಅಲ್ಲ ನವಿಲು ಇದೆ. ಮತ್ತು ನೋಡಿ ಈಗ ಇಲ್ಲಿ ಸನ್ಸೆಟ್ ಆಗ್ತಾಯಿದೆ. ಇದು ತುಂಬ ಚೆನ್ನಾಗಿದೆ. ಹಾಗಾಗಿ ಇಲ್ಲಿ ನೋಡಿ ಸನ್ಸೆಟ್ ಮರಗಳ ನಡುವೆ ಇಲ್ಲೊಂದು ಸೆರೆ ಹಿಡ್ದಿದ್ದೀನಿ. ಹಾಗೆ ವಾಕ್ ಮಾಡ್ಕೊಂಡು ಬರ್ತಿರುವಾಗ ಇದು ಸೆರೆ ಹಿಡ್ದಂಥ ಇದು ಚೆನ್ನಾಗಿ ಬಂದಿದೆ. ಹಾಗಾಗಿ ನೋಡಿ ಇಲ್ಲೂ ಒಂದಷ್ಟು ಪಕ್ಷಿಗಳು ಎಲ್ಲ ಗೂಡು ಸೇರಿಕೊಂಡಿದೆ ಎಲ್ಲನೂ. ಮತ್ತು ಇಲ್ಲೊಂದು ನವಿಲು ಇಲ್ಲೆಲ್ಲೋ ರೆಕ್ಕೆ ಹರಡುತ್ತೆ ಅಂತ ಅಂದ್ಕೊಂಡು ಒಂದು ಸ್ವಲ್ಪ 1-2 ನಿಮಿಷ ಕಾದೆ. ಆದರೆ ಇದೆಲ್ಲನೂ ಇದೇ ಆಗಲಿಲ್ಲ. ಹಾಗಾಗಿ ಮತ್ತೆ ಮನೆಗೆ ಬರುವಾಗೆಲ್ಲ ಆ್ಯಸ್ ಯೂಶ್ವಲ್ ಹಣ್ಣು ತರಕಾರಿ ಇವನ್ನೆಲ್ಲ ತೊಗೊಂಡು ಬಂದೆ. ಹಾಗಾಗಿ ಕರ್ಬೂಜದ ಹಣ್ಣು ತೊಗೊಂಡ್ಬಂದೆ, ಜ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಕರ್ಬೂಜದ ಹಣ್ಣೆಲ್ಲ ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿ ಸಮ್ಮರ್ ಆಗಿರೋದ್ರಿಂದ ಒಂದು ಸ್ವಲ್ಪ ಎಲ್ಲ ಜ್ಯೂಸು ಹಣ್ಣುಗಳು ಇವೇ ಜಾಸ್ತಿ ಈಗ ಅಲ್ವಾ. ಹಾಗಾಗಿ ಒಂದು ಸ್ವಲ್ಪ ವಾಕ್ ಮಾಡಿ ಬಂದು ಎಲ್ಲ ಒಂದು ಸ್ವಲ್ಪ ಟಯರ್ಡ್ ಆಗಿರ್ತೀವಿ. ಹಾಗಾಗಿ ಒಂದು ಸ್ವಲ್ಪ ತಣ್ಣಗೆ ಜ್ಯೂಸ್ ಕುಡಿಯೋಣ ಅಂತ ಅಂದ್ಬಿಟ್ಟು ಕರ್ಬೂಜದ ಹಣ್ಣಿನ ಜ್ಯೂಸನ್ನ ಈಗ ರೆಡಿ ಮಾಡ್ತಾಯಿದ್ದೀನಿ, ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟಿಗೆ ಗ್ಲಾಸ್ಗೆ ಹಾಕ್ಕೊಂಡು ಮನೇಲೆಲ್ಲರೂ ಈಗ ಜ್ಯೂಸನ್ನ ಕುಡ್ಕೊಳ್ತೀವಿ. ನಂತರ ಆ್ಯಸ್ ಯೂಶ್ವಲ್ ಮಾಮೂಲಿ ನೈಟು ಊಟ ಎಲ್ಲ ಮುಗಿಸಿ ಎಲ್ಲನೂ ಇದಾಗಿತ್ತು ಗೈಸ್ ನನ್ನ ಡೈಲಿ ರೊಟೀನ್ ಲಾಗ್. ಹಾಗಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಖಂಡಿತವಾಗ್ಲೂ ಮರಿಬೇಡಿ ಗೈಸ್. ಓಕೆ, ಥ್ಯಾಂಕ್ ಯು.